ನೆನೆಸುತ್ತಾ ಪೂಜ್ಯ ಗುರುಗಳಾದಂತಹ ಶ್ರೀ ನಿತ್ಯಾನಂದ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ ಈ ಹೋರಾಟದ ಈ ಕಾರ್ಯಕ್ರಮದ ಕಾರಣೀಭೂತರಾದಂತಹ ನಮ್ಮೆಲ್ಲ ನಾಯಕರು ಮಾರ್ಗದರ್ಶಕರಾದಂತಹ ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿ ಅವರೇ, ಈಗ ತಾನೇ ನಮ್ಮೆಲ್ಲರನ್ನು ಉದ್ದೇಶಿಸಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಂತಹ ಮತ್ತು ತುಂಬಾ ಅದ್ಭುತವಾಗಿ ತಮ್ಮ ಗಾಯನದ ಕಲೆ ಮುಖಾಂತರ ನಮ್ಮೆಲ್ಲರಿಗೂ ಹುರಿದುಂಬಿಸಿದಂತಹ ಸುಮಾ ಅಕ್ಕನವರೇ, ನಮ್ಗೆ ಗೊತ್ತಿದ್ದಿದ್ದಿಲ್ಲ ಎಲ್ಲ ಶಾಸ್ತ್ರಿಗಳು ಬಹಳ ಮೇಧಾವಿಗಳು. ನಿಜವಾಗ್ಲೂ ನಾನು ಪುಣ್ಯ ಅಂದ್ಕೊಂಡಿದ್ದೀನಿ, ಅಂಥವ್ರ ಜೊತೆಗೆ ಇವತ್ತು ನಾವು ವೇದಿಕೆ ಹಂಚಿಕೊಳ್ತಾ ಇದ್ದೀವಿ. ಆನಂತರ ನನ್ನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳನ್ನಾಗಿ ಮಹೇಶ್ ಶೆಟ್ಟರು ಯಾಕೆ ಮಾಡಿದ್ರು ಗೊತ್ತಿಲ್ಲ. ಯಾಕಂತಂದ್ರೆ ತುಂಬಾ ಅದ್ಭುತವಾದಂತಹ ಹಿರಿಯ ವ್ಯಕ್ತಿಗಳು ಹಿಂದೆ ಅನೇಕ ಗಣೇಶೋತ್ಸವ ಸಂದರ್ಭದಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ರು, ಇನ್ನು ಬೇರೆ ಬೇರೆ ಮಹನೀಯರು ಅಧ್ಯಕ್ಷರಾಗಿದ್ರು. ಆದರೆ ಅಂಥವರೆಲ್ಲರ ಮುಂದೆ ನಾನು ಬಹಳ ಸಣ್ಣ ವ್ಯಕ್ತಿ. ಹೀಗಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇನ್ನೊಬ್ಬ ಇವತ್ತಿನ ಗೌರವಾಧ್ಯಕ್ಷ ವಹಿಸಿಕೊಂಡಂಥವರು ಕಳೆದ 5 ವರ್ಷದಿಂದ ಸಾಕಷ್ಟು ಅವರಿಗೆ ದೈಹಿಕವಾಗಿ ತೊಂದರೆ ಆದರೂ ಕೂಡ ಈ ಹೋರಾಟದ ಜೊತೆಗೆ ಗಣೇಶೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಅವರೇ ನಮಗೆ ಒಂದು ಸ್ಫೂರ್ತಿಯಾಗಿದ್ದಾರೆ. ಇಲ್ಲಿ ನಡೆದಂತಹ ಎಲ್ಲ ಸದ್ಭಕ್ತರಿಗೆ ನಮಸ್ಕರಿಸ್ತಾ, ಇದು ಇವತ್ತಿನ ಕಾರ್ಯಕ್ರಮ ನಮ್ಮನ್ನ ಮುಖ್ಯ ಅತಿಥಿಯಾಗಿ ಅಂತ ಹೇಳಿದಾಗಿದ್ರ ಯೋಚನೆ ಮಾಡ್ತಿದ್ದೆ ಏನಂತ ಮಾತಾಡಬೇಕು ಅಂತ. ಯಾಕಂದ್ರೆ ಕಳೆದ 1 ವರ್ಷದಿಂದ ಹೋರಾಟದಲ್ಲಿ ನಾವು ಗುರುತಿಸ್ಕೊಂಡವರು. ಇವತ್ತು ಗಣೇಶೋತ್ಸವನ ಆ ಕಾರ್ಯಕ್ರಮ ಇದೆ. ಏನಂತ ಮಾತಾಡೋದು? ಸೌಜನ್ಯ ಹೋರಾಟದ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ ಏನ್ ತಂದಿದ್ದಾರೆ? ಕೋರ್ಟ್ ಇಂದ ಸ್ಟೇ ತಂದಿದ್ದಾರೆ ಅಲ್ವಾ? ಸೌಜನ್ಯ ಹೋರಾಟದ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ. ಅದಕ್ಕೆ ನಾನು ಏನ್ ಮಾಡಿದ್ದೀನಿ, ಗಣೇಶನ ಬಗ್ಗೆ ಮಾತಾಡ್ತೀನಿ. ಅದಕ್ಕೆ ಸ್ಟೇ ಇಲ್ಲಲ್ಲ. ಗಣಪತಿ ಬಗ್ಗೆ ಮಾತಾಡಬಾರ್ದು ಅಂತ ಏನಾದ್ರು ಹೈಕೋರ್ಟ್ ಇಂದ ಸ್ಟೇ ಬಂದಿದೆ ಸರ್? ತಗೊಂಡ್ಬರ್ತಾರೆ ಅವರು, ತಗೊಂಡು ಬರ್ತಾರೆ. ಯಾಕಂದ್ರೆ ವ್ಯಾಪಾರಿಗಳಲ್ಲ ಅವ್ರು. ವ್ಯಾಪಾರಿ ಇಷ್ಟೇ, ಅವ್ರ ವ್ಯಾಪಾರ ಇಷ್ಟೇ. ಅವ್ರ ಅಂಗಡಿ ವ್ಯಾಪಾರ ಆಗೋದಕ್ಕೆ ಏನೇನು ಬೇಕೋ ಎಲ್ಲವನ್ನು ಕೂಡ ಮಾಡ್ತಾರೆ. ಆದ್ರೆ ವಿಚಿತ್ರ ನೋಡಿ, ಗಮನಿಸಿ ನೀವು ಕೂಡ. ನಾನು ಗಮನಿಸಿದ್ದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಮಗೆ ಹೇಳ್ತಾರೆ ಸೌಜನ್ಯ ಬಗ್ಗೆ ಮಾತಾಡಬಾರ್ದು, ಹೆಸರು ತೆಗಿಬಾರ್ದು ಅಂತ ಹೇಳ್ತಾರೆ. ನಮಗಂದು ಹೇಳ್ತಾನೆ ಅವ್ರ ಆದೇಶ ಮಾಡಿಸ್ಬೇಕಾದ್ರೆ ಅವ್ರು ಬರಿಬೇಕಲ್ಲ, ಸೌಜನ್ಯ ಅಂತ ಬರಿಬೇಕು ತಾನೆ. ಕೋರ್ಟಿಗೆ ಅವ್ರ ವಕೀಲರು ಬರಿಬೇಕು ತಾನೆ, ಸೌಜನ್ಯ ಅಂತ ಬರಿಬೇಕು. ಅವರು ಜಾಸ್ತಿ ಬರೀತಾ ಇದ್ದಾರೆ. ನಮ್ಗೆ ನೋಟಿಸ್ ಬರ್ತಾ ಇದೆ ಪ್ರಸನ್ನಕ್ಕನಿಗೆ, ನಮಗೆ, ಎಲ್ಲ ಹೋರಾಟಗಾರರಿಗೆ, ವಿಠಲ್ ಗೌಡರಿಗೆ, ಮಹೇಶ್ ಶೆಟ್ಟರಿಗೆ, ಎಲ್ಲಾ ಇದರಲ್ಲಿನೂ ಸೌಜನ್ಯ 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 ಅವರೇ ಜಾಸ್ತಿ ಬರೀತಾ ಇದ್ದಾರೆ. ದೇವ್ರು ಹಂಗೆ ಮಾಡಕ್ ಹಚ್ಚದದು. ಪೊಲೀಸರಿಗೆ ಕೆಲಸ ಏನು? ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು, ಕಳ್ಳ ಕಾಕರನ್ನ ಹಿಡಿಬೇಕು. ಈಗ ಕಳೆದ 1-2 ತಿಂಗಳಿಂದ ಅವ್ರು ಏನು ಮಾಡ್ತಾ ಇಲ್ಲ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಸೌಜನ್ಯ ಫೋಟೋ ಇಲ್ಲಾದ್ರೂ ಹೋಯ್ತಾ, ಸೌಜನ್ಯ ಹೆಸರು ಬರ್ತಾ ಇದ್ದಾರ, ಬರೀ ಅದೇ ಎಲ್ಲರ ತಲೆಯಲ್ಲಿ ಸೌಜನ್ಯನೇ ತುಂಬಿಕೊಂಡಿಬಿಟ್ಟಿದೆ. ನಮ್ಮ ಬಾಯಿ ಮುಚ್ಚಕ್ ಹೋಗಿ ಪಾಪ ಪೊಲೀಸರ ತಲೆಯಲ್ಲಿ ಬರೀ ಸೌಜನ್ಯನೇ ತುಂಬಿಕೊಂಡಿಬಿಟ್ಟಿದೆ. ಎಲ್ಲಾದ್ರೂ ಬಂದ್ಬಿಟ್ಟಿದೆ, ಕೋರ್ಟ್ ಆರ್ಡರ್ ಐತೆ, ಬೋರ್ಡ್ ಹಾಕಿದ್ದಾರೆ, ಬರೀ ಇದೇ ನೋಡ್ತಾ ಇದ್ದಾರೆ. ಎಲ್ಲರೂ ಸೌಜನ್ಯನೇ. ಗ್ರಾಮ ಪಂಚಾಯತಿಯವರು ಅದೇ ಮಾಡ್ತಾ ಇದ್ದಾರೆ, PDO ಕೆಲಸನೂ ಅದೇ. ಅವ್ರು ಮಾಡಬೇಕಾಗಿರೋ ಕೆಲಸ ಅದೇ ಮಾಡ್ತಾ ಇಲ್ಲ. ಮೊನ್ನೆ ಪರ್ಮಿಷನ್ ಸೌಜನ್ಯ ಹೆಸರು ಬರೀತೀರ ನೀವು, ಎಲ್ಲರ ತಲೆಯಲ್ಲೂ ಸೌಜನ್ಯ. ವಿಶೇಷವಾಗಿ ಏನು ಇವು ಅತ್ಯಾಚಾರಿಗಳಿದಾರಲ್ಲ
ಅವ್ರ ಕನಸಿನಲ್ಲಿ ಸೌಜನ್ಯ ಬಂದು ಕಾಡ್ತಾ ಇದ್ದಾರೆ. ಅದಕ್ಕಷ್ಟೇ ತರಕ್ಕಾಗುತ್ತಾ ಇವರು? ಸೌಜನ್ಯ ನಮ್ಮ ಕನಸಿನಲ್ಲಿ ಬರಬಾರ್ದು ಅಂತೇಳಿ ಹೈಕೋರ್ಟ್ ನಲ್ಲಿ ಏನಾದ್ರು ಸ್ಟೇ ತರಕ್ಕಾಗತ್ತಾ? ಇಲ್ಲ. ಇವರು ಬಹಳ ಅಂದ್ರೆ ಒಂದು ಸ್ವಲ್ಪ ದಿನ ಮೋಡ ನಮ್ಮ ಮುಂದೆ ತರಬಹುದು. ಸ್ವಲ್ಪ ದಿನ ಮೋಡ, ಸೂರ್ಯನ ಮುಂದೆ ಮೋಡ ಎಷ್ಟೊತ್ತಿರ್ತದೆ, ಸ್ವಲ್ಪ ದಿನದಲ್ಲಿ ಕೂಡ ಆ ಮೋಡನು ಕೂಡ ಹೋಗ್ತದೆ. ಪ್ರಕ್ರಿಯೆ ಶುರು ಇದೆ ನಮ್ಮ ಕಡೆಯಿಂದ. ಹೀಗಾಗಿ ನಾನಿವತ್ತು ಬರೀ ನಮ್ಮ ದೇವರಾದಂಥ ಗಣಪತಿ ವಿಘ್ನ ವಿನಾಯಕನಲ್ಲಿ ಬರೀ ಒಂದಿಷ್ಟು ಕೇಳ್ಕೊತಾ ಇದ್ದೀನಿ, ವಿದ್ಯಾ ಬುದ್ಧಿ ಕೊಡು ಅಂತೇಳಿ ಒಂದಿಷ್ಟು ಜನರಿಗೆ. ನಮಗೆ ಯಾರ್ಯಾರು ವಿದ್ಯಾ ಬುದ್ಧಿ ಕೊಡಪ್ಪ ಗಣಪತಿ ಅಂತ ಹೇಳಿದ್ರೆ, ಈಗ ಏನಾಗಿದೆ, ಅನೇಕ ಜನ, ಅನೇಕ ಅನ್ನೋಕ್ಕಿಂತ ಒಂದಿಷ್ಟು ಈ ಫೇಸ್ಬುಕ್ ಅಲ್ಲೇ ಇಲ್ಲೇ ಆನಂತರ ಒಂದಿಷ್ಟು ನಾಯಕರುಗಳು, ಹಿಂದೂ ನಾಯಕರು ಅಂತ ಹೇಳಿ ಯಾರು ಓಟ್ ತಗೊಂಡಿದ್ದಾರೆ ಅವರಿಗೆ ಸ್ವಲ್ಪ ಬುದ್ಧಿ ಕೊಡು. ಯಾಕಂತ ಹೇಳಿದ್ರೆ, ಈ ಧರ್ಮಸ್ಥಳ ಅನ್ನೋದು ನಾವು ಎಲ್ಲರೂ ತಿಳ್ಕೊಂಡಿದ್ದೇನೋ ನಮ್ಮ ಹಿಂದೂಗಳ ದೇವಸ್ಥಾನ. ಹೌದು, ಮಂಜುನಾಥ ಸ್ವಾಮಿ. ಬೇರೆ ಧರ್ಮದವರು ನಡ್ಕೋತಾರೆ, ನಾನು ನೋಡಿದ್ದೇನೆ. ಮುಸಲ್ಮಾನರು ಹೋಗಿ ಕೂಡ ನಡ್ಕೋತಾರೆ, ಕ್ರಿಶ್ಚಿಯನ್ರು ಕೂಡ ನಡ್ಕೋತಾರೆ, ನೆನೆಸ್ಕೋತಾರೆ. ಆದ್ರೆ ಏನು ದೇವಸ್ಥಾನವನ್ನ ನಡೆಸ್ತಾ ಇದ್ದಾರಲ್ಲ, ಅವರು ಅದನ್ನ ಇದು ಹಿಂದೂಗಳಿಗೆ ಇಲ್ಲಿ ಪೂಜೆ ಮಾಡುವಂತಹ ಅಧಿಕಾರನೇ ಇಲ್ಲ, ಇದು ಹಿಂದೂಗಳ ಧಾರ್ಮಿಕ ಕ್ಷೇತ್ರವೇ ಅಲ್ಲ ಅಂತ ಬರೆದು ಕೊಟ್ಟಿದ್ದಾರಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ, ಹೈಕೋರ್ಟ್ ನಲ್ಲಿ ಅಂತವರ ಹಿಂಬಾಲಕರಾಗಿ ಈ ರಾಜಕೀಯ ನಾಯಕರು ಓಡಾಡ್ತಾ ಅವ್ರನ್ನ ಪ್ರಶ್ನೆ ಮಾಡೋದನ್ನು ಬಿಟ್ಟು ಅವರಿಗೆ ಜೈಕಾರ ಹಾಕ್ತಾ ಇದಾರಲ್ಲ ಇಲ್ಲಿಯ ರಾಜಕೀಯ ಹಿಂದೂ ಲೀಡರು ಅಂತ ಹೇಳಿ, ಅವ್ರಿಗೆ ಸ್ವಲ್ಪ ಬುದ್ಧಿ ಕೊಡಪ್ಪ ಗಜಾನನ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನನಗೆ ಮುಂಚೆ ನಾನು ಇಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಸಂಘದಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಮಂಗಳೂರಿನ ಹಿಂದುತ್ವದ ಬಗ್ಗೆ ಬಹಳ ಹೆಮ್ಮೆ ಇತ್ತು ನನಗೆ. ನಾವು ಎಲ್ಲಾ ಕಡೆ ಹೇಳ್ತಿದ್ವಿ ಉತ್ತರ ಕರ್ನಾಟಕದಲ್ಲಿ ಹಿಂದುತ್ವ ಅಂತ ಹೇಳಿದ್ರೆ ಕರಾವಳಿಯಲ್ಲಿ ನೋಡಿ ಕಲೀರಿ ಅಂತ ನಾವು ಹೇಳ್ತಾ ಇದ್ವಿ. ಎಂತ ಉಗ್ರ ಹಿಂದುತ್ವ, ಎಷ್ಟ ಸ್ವಾಭಿಮಾನ. ಆದ್ರೆ ನನಗೆ ಇಲ್ಲಿ ಕಳೆದ 1 ವರ್ಷ ಬಂದ ಮೇಲೆ ನನಗೆ ಇಲ್ಲಿ ಹಿಂದೂ ಅಂತ ಹೇಳಿ ಓಟ್ ಹಾಕಿಸ್ಕೊಂಡು ಅವ್ರು ನಡ್ಕೊಳ್ತಾ ಇರುವಂತ ರೀತಿ ನೋಡಿದ್ರೆ ನನಗೆ ನಿಜವಾಗ್ಲೂ ಬೇಸಿಗೆ ಅನ್ನಿಸ್ತಾ ಇದೆ. ಅಕ್ಷರಶಃ ಹಿಂದುತ್ವವನ್ನು ವ್ಯಾಪಾರ ಮಾಡಿಬಿಟ್ಟಿದ್ದಾರೆ. ಕಾರ್ಕಳದಲ್ಲಿ ಮೊನ್ನೆ ಒಂದು ಅತ್ಯಾಚಾರ ಘಟನೆ ಆಯಿತು. ಆ ಹೆಸರಿನಲ್ಲಿ, ಆ ಅತ್ಯಾಚಾರ ಆರೋಪಿಗಳ ಹೆಸರಿನಲ್ಲಿ ಅಬ್ದುಲ್ ಲತೀಫ್ ಏನೇನೋ ಇತ್ತು. ಅವಾಗ ಭಯಂಕರ ಹೋರಾಟ ಮಾಡಿದ್ರು, ಸಿಕ್ಕಾಪಟ್ಟಿ ಹೋರಾಟ, ಡ್ರಗ್ ಪೆಡ್ಲರ್ ಅದು ಇದು ಭಯಂಕರ ಮಾಡಿದ್ರು. ಆದ್ರೆ ಆ ಭಾಷಣ ಮಾಡಿ, ಬೆಳಿಗ್ಗೆ ಭಾಷಣ ಮಾಡಿದ್ರು, ಸಾಯಂಕಾಲ ಅವರು ಪಕ್ಕದಲ್ಲೇ ಇದ್ದಂತವನು ಅಭಯ ಅಂತ ಹೇಳಿ, ಅಭಯ ಅಂತ ಹೆಸರು ಯಾವಾಗ ಬಂತು ಅವಾಗ ತುಟಿ ಪಿಟಕ್ ಅಂದಿಲ್ಲ, ಸುಮ್ಮನೆ ಕುತ್ಕೊಂಡಿದ್ದ. ಅಂತ ನಾಯಕರಿಗೆ ಸ್ವಲ್ಪ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊತಾ ಇದ್ದೀನಿ. ಮಾಧ್ಯಮದವರು ಇಸ್ರೇಲ್ನಲ್ಲಿ ಅಷ್ಟು ಹೆಣಗಳೇ ಬೀಳ್ತಾ ಇದೆ, ಅಮಾಯಕರ ಹೆಣಗಳೇ ಬೀಳ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಅಷ್ಟೊಂದು ದೌರ್ಜನ್ಯ ಆಗ್ತಾ ಇದೆ. ದರ್ಶನ್ ವಿಚಾರ, ದರ್ಶನ್ ಜೈಲಿನಲ್ಲಿ ಇದ್ದ, ಸಿಗರೇಟ್ ಸೇರ್ತಾ ಇದ್ದ, ಕಾಫಿ ಕುಡಿತಾ ಇದ್ದ, ಬರೀ ಅದೇ. ಇಲ್ಲಿ ಮಾವುತನ ಜೋಡಿ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ಆದೇಶ ಮಾಡ್ತದೆ, ಅದನ್ನ ಮರು ತನಿಖೆಗೆ ಬೇಕಾದಂತಹ ಎಲ್ಲಾ ವರದಿಗಳನ್ನ ಕೊಡಿ ಅಂತ ಆದೇಶ ಮಾಡಿದಾಗ ಯಾವ ದೊಡ್ಡ ದೊಡ್ಡ ಮಾಧ್ಯಮಗಳು ತುಟಿ ಪಿಟಕ್ಕನ್ನಲ್ಲ, ಸುಮ್ಮನೆ ಕೂತ್ಬಿಡ್ತಾರೆ. ಅಂತಹ ಮಾಧ್ಯಮಗಳಿಗೆ ಸ್ವಲ್ಪ ಬುದ್ಧಿ ಕೊಡು ಗಣೇಶ. ಸೌಜನ್ಯ ಪ್ರಕರಣದಲ್ಲಿ ಮೊನ್ನೆ ಆದೇಶ ಆಯಿತು. ಒಂದೇ ಒಂದು ಪತ್ರಿಕೆಯಲ್ಲಿ ನೀವು ನೋಡಿದ್ರೆ ಅದನ್ನ, ಒಂದೇ ಒಂದು
ದೊಡ್ಡ ಪತ್ರಿಕೆಯಲ್ಲಿ ಸಣ್ಣ ಸಣ್ಣ ಪತ್ರಿಕೆಗಳು ಪ್ರಚಾರ ಮಾಡಿದೆ, ವರದಿ ಮಾಡಿದೆ. ಹೈಕೋರ್ಟ್, ಈ ರಾಜ್ಯದ ಹೈಕೋರ್ಟ್ ಒಂದು ಇಡೀ ದೇಶದ ಗಮನ ಸೆಳೆದಂತಹ ಪ್ರಕರಣದ ಬಗ್ಗೆ ತನ್ನ ಜಡ್ಜ್ಮೆಂಟ್ ಅನ್ನು ಕೊಡ್ತದೆ. ಒಬ್ಬ ಮಾಧ್ಯಮದವರು ಅದನ್ನ ವಿಶ್ಲೇಷಣೆ ಮಾಡುವುದಿಲ್ಲ, ಪ್ಯಾನಲ್ ಡಿಸ್ಕಷನ್ ಮಾಡುವುದಿಲ್ಲ. ಯಾಕೆ? ದೊಡ್ಡವರು ಅವರೇ ಒಪ್ಕೊತಾ ಇದಾರಲ್ಲ, ಮತ್ತೆ ಯಾರು ಒಪ್ಕೊಂಡಾಗಾಯ್ತು. ಇವ್ರು ಇಲ್ಲ ಅಂತ ಹೇಳಿದ್ರೆ ದೊಡ್ಡವ್ರಿಗೆ ಸಂಬಂಧಪಟ್ಟಿದ್ದು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಹೌದಾ? ಅಂಥ ಮಾಧ್ಯಮಗಳಿಗೆ ಗಣೇಶ ಬುದ್ಧಿ ಕೊಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ನ್ಯಾಯ ದೇವತೆ ಅಂತ ಒಂದೊಂದು ಧಾರ್ಮಿಕ ಕ್ಷೇತ್ರಗಳು ಒಂದೊಂದು ಕಾರಣಕ್ಕೆ ಹೆಸರುವಾಸಿಯಾಗಿರ್ತಾರೆ. ತಿರುಪತಿ ತಿಮ್ಮಪ್ಪ ಭಕ್ತರು ಅಂದ್ರೆ ಆರ್ಥಿಕವಾಗಿ ಮುಂದೆ ಬರಬೇಕು ಅಂತ ಹೇಳಿ ಅಲ್ಲಿ ಹೋಗ್ತಾರೆ. ವೈಷ್ಣೋದೇವಿಗೆ ಹೋಗ್ತಾರೆ, ಸಂಕಷ್ಟಗಳನ್ನೆಲ್ಲ ನಿವಾರಣೆ ಮಾಡು ಅಂತ ಹೇಳಿ ವೈಷ್ಣೋದೇವಿಗೆ ಹೋಗ್ತಾರೆ. ಅಮರನಾಥ್ ಯಾತ್ರೆಗೆ ಹೋಗ್ತಾರೆ, ಶಕ್ತಿಯನ್ನು ಕೊಡು, ಜೀವನದಲ್ಲಿ ನಮಗೆ ಪರಿವರ್ತನೆ ಆಗ್ಬೇಕಂತ ಹೇಳಿದ್ರೆ ಅಮರನಾಥ್ ಯಾತ್ರೆಗೆ ಹೋಗ್ಬೇಕಂತೆ. ನಾನು 3 ಸಾರಿ ಹೋಗಿ ಬಂದಿದ್ದೇನೆ, ಜೀವನದಲ್ಲಿ ಪರಿವರ್ತನೆ ಆಗ್ಬೇಕು ಅಂತ ಹೇಳಿ. ಅದೇ ರೀತಿ ಮಂಜುನಾಥ ಸ್ವಾಮಿ ವಿಶೇಷತೆ ಅಂತ ಹೇಳಿದ್ರೆ, ಅಣ್ಣಪ್ಪ ಸ್ವಾಮಿ ವಿಶೇಷತೆ ಅಂತ ಹೇಳಿದ್ರೆ ಅದು ನ್ಯಾಯ ದೇವತೆ ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ. ಹೀಗಾಗಿ ಅಲ್ಲಿ ನ್ಯಾಯಾಧೀಶರು ಜಾಸ್ತಿ ಬರ್ತಾರೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂತಹ ಅಧಿಕಾರಿಗಳು, ಪ್ರಾಸಿಕ್ಯೂಟರ್ ಇರ್ಬೋದು, ಅಡ್ವೊಕೇಟ್ ಇರ್ಬೋದು, ಜಡ್ಜಸ್ಗಳಿರ್ಬೋದು, ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ನಮ್ಮ ಕರಿಯರ್ ಚೆನ್ನಾಗಾಗಲಿ, ಪ್ರಮೋಷನ್ ಸಿಗಲಿ ಅಥವಾ ಯಾವುದೇ ಅಡೆತಡೆಗಳು ಬರಬಾರ್ದು ಅಂತ ಹೇಳಿ ಅಲ್ಲಿ ಬರ್ತಾರೆ. ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಬರ್ತಾರೆ. ಹಂಗೆ ಬಂದು ಹೋದ್ರೆ ಏನ್ ಲಾಭ? ಬಂಗ್ಲೆ ಕರೆಸ್ಕೊಳ್ಳೋದು, ಅವ್ರನ್ನ ಬೀಡಿನ ಬಂಗ್ಲೆಗೆ ಕರೆಸಿ ರೆಡ್ ಕಾರ್ಪೆಟ್ ಹಾಸಿ ಅವರಿಗೆ ವಿಶೇಷ ಸನ್ಮಾನ. ಸಣ್ಣ ಮಟ್ಟದ ಜಡ್ಜ್ ಇದ್ರೆ ಬೆಳ್ಳಿ ಕಾಯಿನ್, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇದ್ರೆ ಬಂಗಾರದ ಕಾಯಿನ್, ದೊಡ್ಡ ದೊಡ್ಡ ಜಸ್ಟಿಸ್ ಇದ್ರೆ ಆನೆಯಿಂದ ಸಲಾಮು. ಹಂಗ ಮಾಡಿ ಒಳಗಡೆ ಕರೆಸಿ ಫೋಟೋ ತೆಗಿಸಿ ಸನ್ಮಾನ ಮಾಡಿ ಆದ್ಮೇಲೆ ಏನ್ ಮಾಡ್ತಾರೆ? ಒಂದು ಚೀಟಿ ಬರೆದು ಕೊಡೋದು ಅವರಿಗೊಂದು, ನೋಡಿ ಇಂಥ ಒಂದು ಪ್ರಕರಣ ನಮಗೆ ಸಂಬಂಧಪಟ್ಟಂಥದ್ದು ಇದೆ, ದಯವಿಟ್ಟು ಇದನ್ನ ನಿವಾರಿಸಿ ಕೊಡಬೇಕು, ಇದನ್ನ ನೀವು ಮಂಜುನಾಥ ಸ್ವಾಮಿ ಸೇವೆ ಅಂತ ತಿಳ್ಕೊಂಡು ಮಾಡಿ ಅಂತ ಹೇಳ್ಬಿಡ್ತಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಜಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಇದೆ. ಪರಮೋಗ ಜಾಗ ಇದ್ರೂ ಕೂಡ ಅದನ್ನ ತಕರಾರಿನಲ್ಲೇ ಇಡಬೇಕು, ಇದನ್ನ ಮಂಜುನಾಥನ ಸೇವೆ ಅಂತ ಹೇಳ್ಬಿಟ್ಟು ಬರೆದುಕೊಡ್ತಾರೆ. ಮುಗಿತಲ್ಲೇ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಗಲ್ಲಿಗೇರ್ತೀನಿ ಅಂತ ಹೇಳಿ ಅಂತ ಹೇಳ್ತಾರೆ. ಆ ಜಡ್ಜ್ ಅಲ್ಲಿ ಹೋಗಿ ಅದೇ ಹೇಳೋದು. ಒಬ್ಬ ಅತ್ಯಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ ಹೋರಾಟಗಾರನಿಗೆ ಜಡ್ಜ್ ಸಾಹೇಬ್ ಹೇಳ್ತಾರೆ, ನಿನ್ನನ್ನ ಗಲ್ಲಿಗೇರಿಸ್ತೇನೆ ಅಂತ ಹೇಳಿ. ಅಂತ ಜಡ್ಜ್ಗಳಿಗೆ ಸ್ವಲ್ಪ ಬುದ್ಧಿ ಕೊಡಪ್ಪ ಗಣೇಶ ಅಂತ ಇವತ್ತು ನಾನು ಕೇಳ್ಕೊತಾ ಇದ್ದೀನಿ. ಸಂಪೂರ್ಣ ವ್ಯಾಪಾರ ಮಾಡಿಬಿಟ್ಟಿದ್ದಾರೆ. ದೇವಸ್ಥಾನ ಅಂತ ಹೇಳಿದ್ರೆ, ಧರ್ಮಸ್ಥಳ ದೇವಸ್ಥಾನ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಇವತ್ತು ಇಡೀ ಜಗತ್ತಲ್ಲಿ ಎಲ್ಲಾ ಧರ್ಮಗಳ ದೇಗುಲ ಇದೆ, ಚರ್ಚ್ ಇದೆ, ಮಸೀದಿ ಇದೆ, ಗುರುದ್ವಾರ ಇದೆ, ದೇವಸ್ಥಾನಗಳಿದೆ. ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ವ್ಯಾಪಾರ ಮಾಡಿದಷ್ಟು ಬಹುಶಃ ಯಾವ ದೇವಸ್ಥಾನಗಳು ಕೂಡ ವ್ಯಾಪಾರ ಆಗಿಲ್ಲ. ಎಲ್ಲಿ ನೋಡಿದ್ರೆ ಬರೀ ಬಡ್ಡಿ ದಂಧೆ, ದುಡ್ಡು ವಸೂಲಿ ಮಾಡ್ಬೇಕಂತ ಹೇಳಿದ್ರೆ ಮಂಜುನಾಥ ಸ್ವಾಮಿ ಫೋಟೋ ಇಟ್ಬಿಡೋದು, ನೀವು ದುಡ್ಡು ಕೊಡೋದು, ಬಡ್ಡಿ ವಸೂಲಿ, ವಾರ ಬಡ್ಡಿ. ಇವ್ರು ಏನ್ ಮಾಡಿದ್ರು? ಈಗ ದೇವಸ್ಥಾನ ಇದೆ, ಜನರನ್ನ ಕಂಟ್ರೋಲ್ ಅಲ್ಲಿ ತಗೋಬೇಕಲ್ಲ, ಏನ್ ಮಾಡ್ಬೇಕು? ಅದಕ್ಕೆ
ಜನಗಳು ಯಾವಾಗ ಬರ್ತಾರೆ? ಸಾಲದ ಆಸೆ ತೋರಿಸ್ಬಿಟ್ಟು. ಹಾಗೆ ಇವಿಗೆ ಈ ಬೆಲ್ಲ ಸಕ್ಕರೆ ತೋರಿಸಿದ್ರೆ ಇರುವೆಗಳು ಒಂದಾಗಿ ಬರ್ತಾವಲ್ಲ, ಹಳ್ಳಿಗಳಲ್ಲಿ ಈ ಸಾಲದ ದಂಧೆ ಸ್ಟಾರ್ಟ್ ಮಾಡಿದ್ರು. ಸಾಲ ಕೊಟ್ಟ ಮೇಲೆ ವಸೂಲಿ ಮಾಡೋದು ಒಂದು ದೊಡ್ಡ ಚಿಂತೆ. ಅದಕ್ಕೆ ಏನ್ ಮಾಡಬೇಕು? ಮಂಜುನಾಥ ಸ್ವಾಮಿನ ತೋರಿಸ್ಬಿಟ್ರು. ನೀವು ಕೊಳ್ಳಿಲ್ದ್ರೆ ಮಂಜುನಾಥ ಸ್ವಾಮಿ ಸಿಟ್ಟಾಗ್ತಾನೆ ಅಂತ. ಅದೊಂದು ವ್ಯಾಪಾರ. ಅಲ್ಲಿ ಕೂಡ ದೇವ್ರ ವ್ಯಾಪಾರಕ್ಕೆ. ಆದ್ರೆ ಸರ್ಕಾರ ಯಾವಾಗ, ಈಗಲ್ಲ, 1971ರಲ್ಲಿನೇ, ಈಗಿಂದ ಹೇಳ್ತಾ ಇಲ್ಲ ನಾನು, 1971ರಲ್ಲಿನೇ ಇಷ್ಟೊಂದು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಧರ್ಮಸ್ಥಳಕ್ಕೆ ಅಂತ ಹೇಳಿ ಆಗಿನ ಮೈಸೂರು ಪ್ರಾಂತದ ಎಂಡೋಮೆಂಟ್ ಕಮಿಷನರ್ ಬರೀತಾರೆ, ಈ ದೇವಸ್ಥಾನ ಎಂಡೋಮೆಂಟ್ ಆಕ್ಟ್ ಒಳಗಡೆ ಬರಬೇಕು ಅಂತ ಹೇಳಿದಾಗ ಇವರೇ ಏನ್ ಹೇಳ್ತಾರೆ? ಇಲ್ಲ, ಇದು ಹಿಂದೂ ಎಂಡೋಮೆಂಟ್ ಆಕ್ಟ್ ಅಲ್ಲಿ ಬರಬೇಕಂತ ಹೇಳಿದ್ರೆ ಅದು ಹಿಂದೂ ಆಗಿರ್ಬೇಕು ದೇವಸ್ಥಾನ. ಆದ್ರೆ ಹಿಂದೂಗಳದ್ದೇ ಅಲ್ಲ, ನಾವು ಜೈನರು, ನಮ್ಮ ಪೂರ್ವಜರ ಆಸ್ತಿಯಲ್ಲಿದೆ ದೇವಸ್ಥಾನ ಇದೆ, ಹೀಗಾಗಿ ಅದು ದೇವಸ್ಥಾನನೇ ಅಲ್ಲ, ಅದು ನಮ್ಮ ಸ್ವಂತ ಇನ್ಸ್ಟಿಟ್ಯೂಷನ್. ಹಿಂದೂಗಳಿಗೆ ಪೂಜೆ ಮಾಡುವಂತಹ ಅಧಿಕಾರನೇ ಇಲ್ಲ ಅಂತ ಬರೀತಾರೆ ಅವರು. ಹೇಳಲ್ಲ, ಹೆಂಗ್ ಬರೀತಾರೆ? ಅಫಿಡವಿಟ್ ಮಾಡ್ತಾರೆ. ಇದು ಯಾವಾಗ ಹೇಳ್ತಾರೆ ಹೇಳಿ? ಇದು ಹಿಂದೂಗಳಿಗೆ ನೀವು ಅಂದ್ರೆ ಹಿಂದೂಗಳ ಆಕ್ಟ್ ಅಲ್ಲಿ ಬರಲಿ ಅಂತ ಹೇಳಿದಕ್ಕೆ ಹಿಂದೂಗಳದ್ದಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಆಗ್ತಾ ಇರುವಂತ ಅತ್ಯಾಚಾರ, ಕೊಲೆಗಳ ಬಗ್ಗೆ ನೀವು ಉತ್ತರ ಕೊಡಿ ಅಂತ ಹೇಳಿದ್ರೆ ಹಿಂದೂ ದೇವಸ್ಥಾನಕ್ಕೆ ನೀವು ಅಪಪ್ರಚಾರ ಮಾಡ್ತೀರಿ ಅಂತ ಹೇಳಿ ಮಹೇಶ್ ಶೆಟ್ಟರಿಗೂ ಕೊಡ್ತಾರೆ, ನಮಗೂ ಕೊಡ್ತಾರೆ, ಪ್ರಸನ್ನ ಅಕ್ಕಗೆ, ತಮ್ಮಣ್ಣ ಶೆಟ್ಟರಿಗೆ, ಜಯಂತ್ ಅವ್ರಿಗೆ, ಗಾಣಿಗರಿಗೆ, ದಿನೇಶ್, ಎಲ್ಲರಿಗೂ ಕೊಡ್ತಾರೆ. ಎಲ್ಲಾ ಹೋರಾಟಗಾರರಿಗೂ, ನಾಗರಿಕ ಸೇವಾ ಟ್ರಸ್ಟ್ನವ್ರಿಗೂ ಕೊಡ್ತಾರೆ. ವ್ಯಾಪಾರ ತಾನೇ ಇದು. ಹಿಂದೂ ದೇವಸ್ಥಾನದ ಸ್ಪಷ್ಟ ವ್ಯಾಪಾರ. ಬಹುಶಃ ಹಿಂದೂ ದೇವರನ್ನ ಇಟ್ಕೊಂಡು ಇಷ್ಟೊಂದು ಕೊಲೆ ನಡೆದಿದ್ದಂಥದ್ದು ಎಲ್ಲೂ ಇಲ್ಲ. ಆದರೂ ಕೂಡ ಯಾವುದೇ ಹಿಂದೂ ನಾಯಕ ಅಂದ್ರೆ ಓಟ್ ಹಾಕಿಸ್ಕೊಂಡಂತವ್ರು ಒಬ್ಬರು ಧ್ವನಿ ಎತ್ತಾ ಇಲ್ಲ. ಅವರಿಗೆ ಸ್ವಲ್ಪ ಬುದ್ಧಿ ಕೊಡುವಂತ ಕೂಡ ಕೇಳ್ತಾರೆ. ಪೊಲೀಸರು ಕೋರ್ಟ್ ಆರ್ಡರ್ ಇದೆ ಅಂತ ಹೇಳಿದ್ರೆ ತಕ್ಷಣ ಹೊಡ್ಬಿಡ್ತಾರೆ ಮಹೇಶ್ ಶೆಟ್ಟರ್ ಹಿಂದೆ, ನೀವು ಮಾತಾಡಬಾರ್ದು, ನೋಡ್ರಿ ಕೋರ್ಟ್ ಆರ್ಡರ್ ಇದೆ ಅಂತ ಹೇಳಿ. ನಿನ್ನೆಯಿಂದ ಮೊನ್ನೆ ಸಾಯಂಕಾಲ 7 ಜನ ಮಹಿಳಾ ಭಕ್ತರು ಧರ್ಮಸ್ಥಳಕ್ಕೆ ದರ್ಶನಕ್ಕೆ ಬರ್ತಾರೆ. ಅವರು ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡ್ಕೋಬೇಕಾದ್ರೆ ಅಲ್ಲಿದ್ದಂತಹ ಮಾಹಿತಿ ಕೇಂದ್ರದ ಕಚೇರಿಯ ಸಿಬ್ಬಂದಿ ಫುಲ್ ಕುಡಿದು ಬರ್ತಾನೆ. ಬಟ್ಟೆ ಚೇಂಜ್ ನಾವು ಹೇಳಕ್ಕೂ ಕೂಡ ನಮಗೊಂಥರ ನಾಚಿಕೆ ಮುಜುಗರ ಆಗುತ್ತೆ. ಅದನ್ನ ನೋಡ್ತಾ ನಿಂತ್ಕೋತಾರೆ ಕದ್ದು ಮುಚ್ಚಿ ಬಾತ್ರೂಮ್ನಲ್ಲಿ. ಚಿಕ್ಕ ಮಕ್ಕಳು ಇರ್ತಾರೆ, ಹೆಣ್ಮಕ್ಳು ಭಯ ಬಿಟ್ಕೊಳ್ತಾರೆ, ರೂಮಿಗೆ ಹೋಗ್ತಾರೆ. ಆದರೂ ಈ ಸಿಬ್ಬಂದಿ ಬಿಡಲ್ಲ, ರೂಮ್ಗಳಿಗೆ ಹೋಗ್ತಾರೆ. ರೂಮ್ ಮುಂದೆ ನಿಂತ್ಕೊಳ್ತಾಳೆ, ಹೋಗೋಣ ಹೆಣ್ಮಕ್ಳಿದ್ದೀವಿ, ಏಯ್ ನಿನ್ ಕೆಲಸ ನೀನ್ ಮಾಡುವಂತ ಹೇಳ್ತಾರೆ. ಮೊನ್ನೆ ಆಗಿದ್ದಿದೆ. ಅವ್ರು ಪ್ರಶ್ನೆ ಮಾಡಿದ್ದಕ್ಕೆ 7 ಜನ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಹೊಡಿತಾರೆ ಕುಡ್ಕೊಂಡು. ಪೊಲೀಸರು ಬರ್ತಾರೆ, ಹಿಡ್ಕೊಂಡು ಹೋಗ್ತಾರೆ, ಬಿಟ್ಟು ಕಳಿಸ್ಬಿಡ್ತಾರೆ. ಕುಡ್ಕೊಂಡು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಧ್ಯವರ್ಜನ ಶಿಬಿರ ಮಾಡ್ತಾರಲ್ಲ ಇವರು, ಇಡೀ ಊರು ತುಂಬಾ, ರಾಜ್ಯ ತುಂಬಾ ಮಧ್ಯವರ್ಜನ ಶಿಬಿರ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೆಸರಿನಲ್ಲಿ ಮಧ್ಯವರ್ಜನ ಶಿಬಿರ. ಅಲ್ಲೂ ವ್ಯಾಪಾರ. ಅವರದೇ ಕ್ಷೇತ್ರ ಅಂತ ಹೇಳ್ಕೊಳ್ಳೋರು, ಅವರದೇ ದೇವಸ್ಥಾನದ ಮಾಹಿತಿ ಕಚೇರಿಯ ಸಿಬ್ಬಂದಿ 3 ಜನ ಸಿಬ್ಬಂದಿ ಕುಡಿದು ಮದ್ಯ ವ್ಯಸನಿಯಾಗಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾರೆ. ಅವರಿಗೆ ಬುದ್ಧಿ ಹೇಳುವಂತ ಯೋಗ್ಯತೆ ಇಲ್ಲ ಇವರಿಗೆ. ಹೊರಗಡೆ ಹೋಗಿ ಮಧ್ಯವರ್ಜನ ಶಿಬಿರ ಅಂತ ಬಿಟ್ಟಿ ಪ್ರಚಾರ ತಗೊಳ್ತಾರೆ. ಅಂತವ್ರಿಗೆ ಮಾಧ್ಯಮದವರು ತಿಂಗಳ ಒಂದೊಂದು ಪ್ರಶಸ್ತಿ, ಆ ಪ್ರಶಸ್ತಿ ಈ ಪ್ರಶಸ್ತಿ. ಅಂತ ಮಾಧ್ಯಮದವರಿಗೆ
ಗಜಾನನ ಸ್ವಲ್ಪ ಆದರೂ 1 ಗ್ರಾಮ್ ಅಂತ ಆದರೂ ಸ್ವಲ್ಪ ಬುದ್ಧಿ ಕೊಡು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ನೋಡಿ, ಹೋರಾಟ ಎಲ್ಲಿವರೆಗೆ ಬಂತು. ಮೊನ್ನೆ ಹೈಕೋರ್ಟ್ ನಲ್ಲಿ ಸಾಕಷ್ಟು ಜನ ನಮಗೆ ಟೀಕೆ ಮಾಡಿದ್ರು. ಏನಂತ ಹೇಳಿದ್ರೆ, ನಿಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳಿದ್ರಿ, ಎಲ್ಲಿದೆ, ನೀವು ಯಾಕೆ ಕೊಡ್ಲಿಲ್ಲ ಕೋರ್ಟಿಗೆ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ಉತ್ತರ ಹೇಳಬೇಕು. ಆ ಸಾಕ್ಷಿಗಳನ್ನ, ಕೆಲವೊಂದಿಷ್ಟು ಸಾಕ್ಷಿಗಳನ್ನ ಪರಿಗಣನೆ ಮಾಡಿದ್ದಕ್ಕೆ ಸಂತೋಷ್ ರಾವ್ ಇವತ್ತು ನಿರಪರಾಧಿ ಅಂತ ಖುಲಾಸೆಯಾದ. ಮತ್ತೆ ಇನ್ನೂ ಒಂದಿಷ್ಟು ಸಾಕ್ಷಿ ನೀವು ಯಾಕೆ ಹೇಳಲಿಲ್ಲ ಅಂತ ನಾನು ನಿಮ್ಗೊಂದು ಉದಾಹರಣೆ ಕೊಡ್ತೇನೆ, ಒಂದು ಸಣ್ಣ ಉದಾಹರಣೆ, ಬೇರೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಕೋರ್ಟ್ ಅಲ್ಲಿ ಹೇಳಿದೀವಿ ಅಂತ ತಿಳ್ಕೊಳ್ಳಿ. ಒಬ್ಬರು ನೋಡಿದ್ದಾರೆ, ಘಟನೆಯನ್ನ ಒಬ್ಬರು ನೋಡಿದ್ದಾರೆ. ಉದಾಹರಣೆಗೆ ಬೋಳಂಗಡಿಯವರು ನೋಡಿದ್ದಾರೆ ಅಂತ ಅನ್ಕೊಳ್ಳಿ. ಬೋಳಂಗಡಿಯವರು ಕಣ್ಣಾರೆ ನೋಡ್ಬಿಟ್ಟಿದ್ದಾರೆ ಅಂತ ನಮ್ಮ ವಕೀಲರು ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ ಹೇಳಿ? ಮರುದಿನ ನೇತ್ರಾವತಿಯಲ್ಲಿ ಆ ಪಾಪ ಅಮಾಯಕ ಬೋಳಂಗಡಿಯವರು ಹೆಣ ಬೀಳುತ್ತೋ ಇಲ್ಲೋ? ಪಾಪ ಅಮಾಯಕರು ಬೀಳುತ್ತೋ ಇಲ್ಲ? ಅವಾಗ ಏನಾಗುತ್ತೆ? ಪತ್ರಕರ್ತರು ನಮ್ಗೆ ಕೇಳ್ತಾರೆ, ಮಟ್ಟಣ್ಣವರು, ನಿಮ್ಮಿಂದ ಒಬ್ಬ ಖ್ಯಾತ ಪತ್ರಕರ್ತನ ಕೊಲೆ ಆಯಿತು, ಈ ರಾಜ್ಯಕ್ಕೆ ಭರಿಸಲಾಗದಂತಹ ನಷ್ಟ ಆಯಿತು ಅಂತ ನಮ್ಗೆ ಕೇಳ್ತಾರೆ ಇಲ್ಲ? ಹೀಗಾಗಿ ನಾವು ಈ ಕೋರ್ಟಲ್ಲಿ ಬೇಕಾದ್ರೆ ನೋಡಿ, ನೀವು ಯಾರ್ಯಾರು ಸಾಕ್ಷಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಹತ್ಯೆಯಾಗಿ ಹೋಗ್ತೀವಿ. ಪಾಪ ಬೋಳಗಡಿಯವ್ರ ಹೆಣ ನೇತ್ರಾವತಿ ನದಿಯಲ್ಲೋ ಅಥವಾ ಬಾವಿ ಒಳಗಡೆನೋ, ಯಾರು ವಾರ್ಷಾಚಾರ್ತಿ ಹೆಣ ಬಾವಿಯಲ್ಲಿ ಸಿಕ್ತು, ರವಿ ಪೂಜಾರಿ ಹೆಣ ಸ್ನಾನಘಟ್ಟದ ಆಫೀಸರ್ ಸಿಕ್ತು. ಪಾಪ ಇವ್ರು ಹಂಗಾಗಿಬಿಟ್ಟಿದ್ರೆ ನಾಳೆ ನಮಗೆ ತಾನೇ ಆರೋಪ ಬರೋದು. ಒಬ್ಬ ಖ್ಯಾತ ಪತ್ರ ನಿಮ್ಮಿಂತ್ರ ಇದ್ದಂಗಾಯ್ತು. ಹಾಗಾಗಿ ನಾವು ಸುಮ್ಮನೆ ಇದ್ದೀವಿ. ಮರು ತನಿಖೆ ಆದ್ಮೇಲೆ ಎಲ್ಲವನ್ನೂ ಕೂಡ ಕೊಡ್ತೇವೆ ನಾವು. ಮೊದಲು ಅದು ಆಗ್ಲಿಲ್ಲ. ನಾವು ಏನೇ ಸಾಕ್ಷಿ ಕೊಟ್ಟರು ಕೂಡ ತುಂಬಿದ ಕೋರ್ಟಲ್ಲಿ ಹೇಳಬೇಕು, ಅಥವಾ ನಾವು ಲಿಖಿತವಾಗಿ ಬರೆದು ಕೊಟ್ಟರು ಕೂಡ ಅಪೋಸಿಟ್ ಲಾಯರ್ ಗೊತ್ತಾಗೇ ಆಗ್ತದೆ. ಅದೇ ಸಾಕ್ಷಿಯನ್ನ ನಾಶ ಮಾಡ್ತಾರೆ. ಅದೇ ಸಲುವಾಗಿ ನಾವು ಕಾಯ್ತಾ ಇದ್ದೀವಿ. ಮರು ತನಿಖೆ ಆಗುತ್ತೆ. ಮರು ತನಿಖೆ ಆದಾಗ ಏನೇನು ಕೊಡಬೇಕು ಎಲ್ಲವನ್ನು ಕೂಡ ಕೊಡ್ತೀವಿ. ಇನ್ನು ಸುಮಾರು ಜನ ನಮ್ಮ ಸ್ನೇಹಿತರು ಬಹಳ ಆಕ್ರೋಶಗೊಂಡು ಕೇಳ್ತಾರೆ, ಅಂದ್ರೆ ಹೋರಾಟದಲ್ಲಿ ಅಣ್ಣ ನಮಗ್ ಬಹಳ ನಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಏನಾದ್ರೂ ಮಾಡ್ಬಿಡ್ಬೇಕು ಅವ್ರನ್ನ ಅಂತಾರೆ. ಏನಾದ್ರೂ ಮಾಡ್ಬಿಡ್ಬೇಕು ಅವ್ರನ್ನ. ರಾತ್ರಿ ಆದ್ಮೇಲೆ ಇಂಥ ಮೆಸೇಜ್ಗಳು ಬಹಳ ಬರ್ತವೆ. ಸಂತೋಷ್ ರಾವ್ ನಿರಪರಾಧಿ ಅಂದ್ರೆ ಅವರೇ ಮಾಡಿರ್ತಾರೆ, ನಮಗೆ ಮುಂಚಿತನೇ ಗೊತ್ತಿದೆ. ಮೊನ್ನೆ ಕೂಡ ಒಬ್ರು ಹಾಕಿದ್ರು, ಎಷ್ಟು ಅರ್ಥಗರ್ಭಿತವಾಗಿ ಅವರು ಹೇಳಿದ್ರು ಅಂತ ಹೇಳಿದ್ರೆ, ರವಿ ಪೂಜಾರಿ ನನ್ನ ಹತ್ರ ಬಂದಿದ್ದ, ಮಾತಾಡ್ತಾ ಇದ್ದ, ಇವ್ರು ಏನೇನ್ ಮಾಡಿದ್ದಾರೆ, ಸಂಜು ಏನೇನ್ ಮಾಡಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದ. ಅದಾಗಿ ಒಂದು 4 ದಿನಕ್ಕೆ ಅವಮಾನಾಸ್ಪದವಾಗಿ ಅವನು ರವಿ ಪೂಜಾರಿ ಸತ್ತೋದಾಗ್ತದೆ. ಹಿಂಗಾಗಿ ಅಣ್ಣ ಅವರೇ ಮಾಡಿದ್ದಾರೆ, ಏನಾದ್ರು ಮಾಡಬೇಕು ಅಂತ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಿಲ್ಲ. ಈ ಕಾನೂನು ನ್ಯಾಯ ಅಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ತಗೊಳ್ತಾರೆ ಕಾನೂನು ಅಂತ ಹೇಳಿದ್ರೆ. ಮಂಗಳೂರು ಈ ಕರಾವಳಿ ಭಾಗದಲ್ಲಿ ಕಾನೂನಿಗೆ ಬಹಳ ಬೆಲೆ ಕೊಡ್ತಾರೆ ಜನ, ಬಹಳ ಲಾವ್ ಮೈಂಡೆಡ್. ಏನೇ ಆದ್ರೂ ಕಾನೂನು. ಕಳೆದ ಸಾರಿ ನಾನು ಸಭೆಗೆ ಬರ್ಬೇಕಾದ್ರೆ ಬಸ್ಸಿಗೆ ಬಂದೆ. ಬಸ್ಸಿಗೆ ಬಂದ್ರೆ ರಾತ್ರಿ ಬಿಟ್ಟು ಬೆಳಿಗ್ಗೆ 4:00 ಬಂದು ಮಂಗಳೂರು KSRTC ಬಸ್ ಸ್ಟ್ಯಾಂಡಿಗೆ. ನಾನು ಸ್ವಲ್ಪ ಹೊತ್ತಿಗೆ ನಾನು ಹೇಳಿದೆ, ಬರ್ತಾ ಇದ್ರು ಉಪ್ಪಿನಲ್ಲಿ BC ರೋಡ್ ಇದ್ದಾಗ ಹೇಳಿದೆ, ಇನ್ನೊಂದು ಅರ್ಧ ಗಂಟೆ ಬರ್ತದೆ ಮಂಗಳೂರು. ಒಬ್ರು ವ್ಯವಸ್ಥೆ ಮಾಡಿದ್ರು, ನಮ್ಮ ಸ್ನೇಹಿತರು ನಾನು ರಿಸೀವ್ ಮಾಡ್ಕೊಳ್ಳೋಕೆ ಬರೋರಿದ್ರು. ಅವರು ಬಂದಿದ್ರು ಬಸ್ ಸ್ಟ್ಯಾಂಡಿಗೆ. ನನ್ನ ಬಸ್ ಮಂಗಳೂರಿಗೆ 4:45 ಬಂದು, ಬೆಳಗಿನ ಜಾವ. ನಾನು ಹೇಳಿದೆ, ಬಸ್ ಸ್ಟೇಷನಿಗೆ ಬಂದ್ಬಿಡು, ಬಸ್ ಸ್ಟ್ಯಾಂಡಲ್ಲಿ ಬಂತು ಬನ್ನಿ ಅಂತ. ಅವ್ರು ಹೇಳಿದ್ರು, ಆಯ್ತು ನಾವು ಇಲ್ಲೇ ಇದ್ದೇವೆ ಅಂತಂದ್ರು. ಬಸ್ ಕೆಳಗೆ ನೋಡ್ತೀನಿ, ಯಾರು ಇಲ್ಲ. ನಾನು ಮತ್ತೆ ಫೋನ್ ಮಾಡಿದೆ, ನಾನು ಬಸ್ ಸ್ಟ್ಯಾಂಡಲ್ಲೇ ಇದ್ದೀನಿ, ನೀವೆಲ್ಲಿ? ನಾವು ಪಾರ್ಕಿಂಗ್ ನಲ್ಲಿ ಇರುವುದು ಅಂತಂದ್ರೆ. ಅದೇ ಇಲ್ಲಿ ಬನ್ನಿ, ಬಸ್ ಸ್ಟ್ಯಾಂಡ್ ಒಳಗಡೆ ಬನ್ನಿ, ಬಸ್ ಪಕ್ಕದಲ್ಲೇ ಇದ್ದೀನಿ. ಇಲ್ಲ ಇಲ್ಲ ಇಲ್ಲ, ನಾವು ಪಾರ್ಕಿಂಗ್ ನಲ್ಲೇ ಇರೋದು. ಅಲ್ಲ, ಯಾರು ಇಲ್ಲ, ಇಲ್ಲಿ ಸೆಕ್ಯೂರಿಟಿ ಇಲ್ಲ, ಜನಗಳು ಇಲ್ಲ, ಬೇರೆ ಯಾವ ವೆಹಿಕಲ್ ಬರ್ತಾ ಇಲ್ಲ. ಬೆಳಿಗ್ಗೆ 5 ಗಂಟೆ ಆಗಿದೆ, ಇಲ್ಲ ಇಲ್ಲ, ನಾವು ಪಾರ್ಕಿಂಗ್ ನಲ್ಲೇ ಇರೋದು, ನೀವು ಪಾರ್ಕಿಂಗ್ ನಲ್ಲೇ ಬನ್ನಿ ಅಂದ್ರೆ ರೂಲ್ಸ್ ಆಗಿದೆ.
ನಾವು ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗಕ್ಕೆ ಏನಾದ್ರು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋದ್ರೆ ನಮ್ಮ ಹುಡುಗರು ಡೈರೆಕ್ಟ್ ಸೀದಾ ಬಸ್ ಎಲ್ಲಿರ್ತದೆ ಅದ್ರ ಪಕ್ಕನೇ ಗಾಡಿ ನಮ್ಮ ವೆಹಿಕಲ್ ಇರ್ತಾರೆ. ಆದ್ರೆ ಇಲ್ಲಿ ಅಂದ್ರೆ ಕಾನೂನು ಅಷ್ಟು ಬೆಲೆ ಕೊಡ್ತಾನೆ. ನಮ್ ಕಡೆ ಹಂಗಲ್ಲ. ನಮ್ ಕಡೆ ಈಗ ಯಾರಾದ್ರೂ ಒಬ್ರು ಹೊಡೆದ್ರ ಅಂತ ಹೇಳಿ ಒಂದು ಕಪಾಳಕ್ಕೆ ಹೊಡೆದ್ರ ತಕ್ಷಣ ಇನ್ನೊಂದು ಕಪಾಳಕ್ಕೆ ಹೊಡೆದು ಬಿಡ್ತಾರೆ, ಮುಗಿತಾನೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ದೊಡ್ಡ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಏನಂದ್ರೆ ನಮ್ಮ ಉತ್ತರ ಕರ್ನಾಟಕ. ಇಲ್ಲಿ ಏನಾದ್ರು ಹೊಡೆದು ಬಿಟ್ರೆ ನೀನ್ ಯಾಕೆ ಹೊಡೆದೆ, ಆ ತರ ಕಾನೂನು ಇದೆಯಾ, ನಿನ್ ಮೇಲೆ ಕೇಸ್ ಮಾಡ್ತೇನೆ ಅಂತ ಹೇಳ್ತಾರೆ. ಅಲ್ಲಿ ಹಂಗಲ್ಲ, ಒಂದ್ ಕಪಾಳಕ್ಕೆ ಹೊಡೆದ್ರೆ ಇನ್ನೊಂದು ಕಪಾಳಕ್ಕೆ ರಪ್ಪ ಅಂತ ಹೊಡೆದು ಬಿಡುದು, ಮುಗಿತಲ್ಲೇ. ಅಂದ್ರೆ ಕೆಲವೊಬ್ಬರು ನಮ್ಗೆ ಹೇಳ್ತಾರೆ, ನಾವು ಯಾವ ಅರ್ಥದಲ್ಲಿ ಇದನ್ನ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಕೂಡ ಈ ನಾನು ಗುಲ್ಬರ್ಗಕ್ಕೆ ಹೋದಾಗ ನಾನು ಬಹಳಷ್ಟು ಜನ ನಮ್ಮ ಸ್ನೇಹಿತರು ಕೇಳ್ತಾರೆ, ಸರ್ ಯಾಕೆ ಸರ್ ಇಷ್ಟೊಂದು ಹೋರಾಟ ಮಾಡ್ತಾರೆ ಅವರು, ಮಂಗಳೂರು ಕಡೆ ಜನ ನೋಡ್ತೇವೆ ಯೂಟ್ಯೂಬ್ ಒಳಗೆ ಎಷ್ಟೋ ಸಾವಿರಾರು ಜನ ಸೇರ್ತಾರೆ. ಅತ್ಯಾಚಾರ ಮಾಡಿದ್ರೆ ನಮಗೆ ಹೇಳ್ರಿ, ಅವ್ರ ಮೇಲೆ ಒಂದು ದಿನ ಸಾಕು ನಮಗೆ ಅಂತ ಹೇಳ್ತಾರೆ, ಒಂದೇ ದಿನದಲ್ಲಿ ಮುಗಿಸ್ಬಿಡ್ತೀವಿ ನಾವು ಅಂತ ಹೇಳ್ತಾರೆ. ನಮ್ ಕಡೆ ಆ ಪದ್ಧತಿ ಇಲ್ಲ. ಅತ್ಯಾಚಾರ ಆಗಿದ್ರೆ ಯಾರಾದ್ರೂ ನಿರಂತರವಾಗಿ ಅತ್ಯಾಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಗಿದವ್ರ ಕತೆ. ಉದಾಹರಣೆಗೆ ಸಮೇತ ನಾನು ಹೇಳ್ತೇನೆ, ಬಿಜಾಪುರದಲ್ಲಿ ಅವರ ತಾಯಿ ಮೇಲೆ ಅತ್ಯಾಚಾರ ಮಾಡಿದಾನಂತ ಹೇಳಿದ ಒಬ್ಬ ಊರಿನಲ್ಲಿ ದೊಡ್ಡ ಸಾಹುಕಾರ ಇದ್ದ. ತಾಯಿ ಮೇಲೆ ಅತ್ಯಾಚಾರ ಮಾಡಿದಕ್ಕೆ ಅವ್ನ ಮಗ ಏನ್ ಮಾಡ್ತಾನೆ, ಅವನು ರುಂಡ ಕತ್ತರಿಸಿ ಆ ರುಂಡವನ್ನ ಚೀಲಲ್ಲಿ ಹಾಕೊಂಡು ಪೊಲೀಸ್ ಸ್ಟೇಷನ್ ಬಂದು ಪೊಲೀಸ್ ಠಾಣೆ ಟೇಬಲ್ ಮೇಲೆ ಇರ್ತಾನೆ. ನಾನೇ ಕೊಂದಿದ್ದು ಹಿಂಗ್ ಹಿಂಗ್ ಹೇಳಿ ಹಿಂಗ್ ಮಾಡ್ಕೊಂಡು ಹೇಳ್ತಾನೆ. ಸ್ಟ್ರೈಕ್ ಈಗ ಮಾಡೋದಿಲ್ಲ ನಮ್ ಕಡೆ. ನಮ್ ಕಡೆ ಕಾನೂನು ಹಂಗೆ. ಆದರೆ ಈ ಘಟನೆ ಏನು ನಡೆದಿದೆ, ಯಾರು ನನ್ ಮೆಸೇಜ್ ಮಾಡ್ತಾ ಇದ್ದಾರೆ, ಮಹೇಶ್ ಹೇಳ್ತಿರ್ತಾರೆ, ಅಣ್ಣ ಹಂಗ್ ಮಾಡ್ಬಿಡೋಣ ಹಿಂಗ್ ಮಾಡ್ಬಿಡೋಣ. ಆದರೆ ಈ ಪ್ರಕರಣ ಏನಿದೆ ಬರೀ ಒಂದು ಪ್ರಕರಣ ಅಲ್ಲ, ಸೌಜನ್ಯ ಪ್ರಕರಣ ಅಲ್ಲ, ಅದರ ಜೊತೆಗೆ ನೂರಾರು ಹೆಣ್ಣು ಮಕ್ಕಳನ್ನ ಆ ತರ ಮಾಡಿದ್ದಾರೆ. ದೇವರನ್ನ ವ್ಯಾಪಾರಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ. ಯಾರು ನೀವು ದಣಿ ದಣಿ ಅಂತ ಕರಿತೀರಲ್ಲ, 1,000 ರಾಜಕಾರಣಿಗಳಿಗೆ ಸಮ. 1,000 ರಾಜಕಾರಣಿಗಳಿಗೆ ಇರುವಂತಹ ಕುತಂತ್ರ ಬುದ್ಧಿ ಏನಿರ್ತದಲ್ಲ, ಆ ಕುತಂತ್ರ ಬುದ್ಧಿ ಇವರಿಗೆ. 1,00,000 ಜನ ವ್ಯಾಪಾರಸ್ಥರು ಏನಿದ್ದಾರೆ ಆ ಬುದ್ಧಿ ಅವರಿಗಿದೆ. ಇಡೀ ರಾಜ್ಯದಲ್ಲಿ ಎಲ್ಲಾ ದೇಶದಲ್ಲಿ ಕೂಡ ಅವರ ಬೇರುಗಳನ್ನ ಬಿಟ್ಬಿಟ್ಟಿದ್ದಾರೆ. ಹೀಗಾಗಿ ನಾವು ಇನ್ನೊಂದು ಅಪರಾಧ ಮಾಡಿ ಹೋರಾಟ ಮಾಡೋದಕ್ಕಾಗುದಿಲ್ಲ. ಆ ತರ ಏನಾದ್ರೂ ನಾವು ಹಿಂಸೆಗೆ ಕೈ ಹಾಕಿದ್ರೆ ಏನಾಗುತ್ತೆ ಹೇಳಿ? ನಮ್ಮನ್ನೇನಂತಾರೆ, ಯಾರು ನಮ್ಮನ್ನು ಹೋರಾಟಗಾರರು ಅಂತ ಹೇಳೋದಿಲ್ಲ, ನ್ಯಾಯದ ಹೋರಾಟ ಅಂತ ಹೇಳೋದಿಲ್ಲ. ಇದು ಇನ್ನೊಂದು ಅಪರಾಧ ಆಗುತ್ತೆ ಇಷ್ಟೇ. ಇನ್ನೊಂದು ಅಪರಾಧ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಅವ್ರನ್ನೇನೋ ಮಾಡಿಬಿಟ್ಟು ಇನ್ನೊಂದು ಅಪರಾಧ ಮಾಡೋದು ಬೇಡ. ನ್ಯಾಯದ ದಾರಿಗೆ ಕಡೆ ಹೋಗುತ್ತೆ. ನ್ಯಾಯದ ಮುಖಾಂತರವೇ ಅವರನ್ನು ನಾವು ಬೆತ್ತಲೆ ಮಾಡಬಹುದು. ಅದು ನಿಜವಾದ ಹೋರಾಟ, ಅದು ನಿಜವಾದ ಜಯ. ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ. ನಮ್ಮ ಅನಿಲ್ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ರು, ಬಹಳ ಒಂದು ಸೂಕ್ಷ್ಮವಾದ ಒಂದು ಮಾತು ಹೇಳಿದ್ರು. ಏನದು, ಶ್ರೀಕೃಷ್ಣ ಅನ್ಯಾಯ ಅಧರ್ಮ ಆದಾಗ ಬಂದೇ ಬರ್ತಾನೆ ಅಂತ ಹೇಳಿ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ರು. ಮೊನ್ನೆ ನಮ್ಮ ಬಸವದಳದ ಉತ್ತರ ಕರ್ನಾಟಕದ ಬಸವದಳದ ಸಂಚಾಲಕರು ಒಂದು ಅರ್ಥಪೂರ್ಣವಾದಂತಹ ಮಾತು ಹೇಳಿದ್ರು ನನಗೆ, ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ. ಶ್ರೀಕೃಷ್ಣ ಬಂದೇ ಬರ್ತಾನೆ. ಯಾವ ರೂಪದಲ್ಲಿ ಬರ್ತಾನೆ? ಏನೋ VIP ಆಗಿ ಬರುವುದಿಲ್ಲ. ಕಲಿಯುಗದಲ್ಲಿ ಶ್ರೀಕೃಷ್ಣ ಸಂಘಟನೆ ರೂಪದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಸಂಘಟನೆ, ಜನಸಾಮಾನ್ಯರ ಸಂಘಟನೆ ರೂಪದಲ್ಲಿ ನಾನು ಬರ್ತೇನೆ ಅಂತ ಹೇಳಿ. ಸೌಜನ್ಯ ಹೋರಾಟ ನೋಡಿ, ನೀವು ಯಾರು ಬರ್ತಾ ಇದ್ದಾರೆ ಇದಕ್ಕೆ? VIP ಬರ್ತಾ ಇದ್ದಾರ? ಆಟೋ ರಿಕ್ಷಾ ಡ್ರೈವರು, ಕೂಲಿ ಮಾಡೋರು, ಹೋಟೆಲ್ ಮಾಡಿದರು, ಸಾಮಾನ್ಯ ವ್ಯಕ್ತಿಗಳು. ಶ್ರೀಕೃಷ್ಣ ಹೇಳಿದಾರೆ ಅದನ್ನ, ನಾನು ನ್ಯಾಯ ಕೊಡ್ಬೇಕಂತ ಹೇಳಿದ್ರೆ ಜನರ ರೂಪದಲ್ಲಿ ಬರ್ತೀನಿ, ಸಂಘಟನೆ ರೂಪದಲ್ಲಿ ಬರ್ತೀನಿ. ಈ ಧರ್ಮಸ್ಥಳದ ಶೋಷಣೆ ವಿರುದ್ಧ ಇವತ್ತು ಜನರೇ ಶ್ರೀಕೃಷ್ಣನ ರೂಪದಲ್ಲಿ
ರಾಜ್ಯದ ಎಲ್ಲಾ ಕಡೆನೂ ಸೇರ್ತಾ ಇದ್ದಾರೆ. ಅದು ಶ್ರೀಕೃಷ್ಣನ ನಿರ್ಣಯ. ಹೀಗಾಗಿ ನಾವು ಯಾವುದೇ ಅವಸರಕ್ಕೆ ಬಿದ್ದು ಏನೋ ಮಾಡಿ ದರ್ಶನ ಕೇಸಲ್ಲಿ ಏನಾಯ್ತು, ಒಬ್ಬ ರೇಣುಕಾ ಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಹಾಕಿದ, ಹೊಲಸೋದು ಬೈರ, ಇವನೇನು ಮಾಡಿದ, ಹೋಗಿ ಹೊಡೆದ. ಈಗ ವಿಲನ್ ಆಗಿದ್ಯಾರು? ಯಾರು ವಿಲನ್ ಆಗಿತ್ತು? ದರ್ಶನ ತಾನೆ. ಕಿತಾಪತಿ ಮಾಡಿದ್ಯಾರು? ರೇಣುಕಾ ಸ್ವಾಮಿ. ದರ್ಶನಿಗೆ ಬರೀ ಒಬ್ಬ ರೇಣುಕಾ ಸ್ವಾಮಿ. ಇವರು ನಮ್ಮ ಸುತ್ತಲೂ ನೂರಾರು ರೇಣುಕಾ ಸ್ವಾಮಿಗಳನ್ನು ಬಿಟ್ಬಿಟ್ಟಾರೆ. ದಿನಾ ಫೇಸ್ಬುಕ್ ಅಲ್ಲಿ ಕೆಟ್ಟದಾಗಿ ಬೈತಾರೆ. ನಮಗೆ, ನಮ್ಮ ಹೆಂಡತಿ ಮಕ್ಕಳಿಗೆ, ಮಹೇಶ್ ಶೆಟ್ಟರ್ ಫ್ಯಾಮಿಲಿ ಅವರಿಗೆ, ಪ್ರಸನ್ನಕ್ಕನಿಗೆ, ಸೌಜನ್ಯ ಕುಟುಂಬದವರಿಗೆ, ಪ್ರತಿಯೊಬ್ಬರಿಗೂ ಕೆಟ್ಟದಾಗಿ ಬರೀತಾರೆ ನೂರಾರು ರೇಣುಕಾ ಸ್ವಾಮಿಗಳು. ಆದ್ರೆ ನಾವು ದರ್ಶನ ಅಭಿಮಾನಿಗಳಲ್ಲ, ಗೊತ್ತಾ? ನಾವು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಅಭಿಮಾನಿ. ದರ್ಶನ ಅಭಿಮಾನಿಗಳು ಯಾರು ಗೊತ್ತೈತಲ್ಲ ನಿಮಗೆ? ನಾನು ದರ್ಶನ್, ನೀವಿಷ್ಟೇ ಅಲ್ಲ, ನಾನೇ ದರ್ಶನ್ ಅಭಿಮಾನಿ ಅಂತೇಳಿ ಕರೆದು ಸಾಮೂಹಿಕ ವಿವಾಹ ಮಾಡಿ ಕಳಿಸಿದರು. 15 ದಿನಕ್ಕೆ ದರ್ಶನ್ ಜೈಲಿಗೆ ಹೋದ ಇವರು ಪ್ರಸಾದದಿಂದ. ದರ್ಶನ್ ಅಭಿಮಾನಿಗಳಲ್ಲ. ಎಷ್ಟೇ ಕೆಟ್ಟಾಗ ಬೈದರೂ ಕೂಡ ನಮಗೆ ತಾಳ್ಮೆಯನ್ನ ಕೊಡು, ನಮಗೆ ಸಹನೆಯನ್ನ ಕೊಡು ಅಂತ ಹೇಳಿ ಆ ಗಣೇಶನಿಗೆ ನಾನು ಕೇಳ್ಕೊಳ್ತೇನೆ. ಇದು ಕೂಡ ನಮಗೂ ಒಂದು ಪರೀಕ್ಷೆ. ನಮ್ಮ ಒಳಗಡೆ ಜಗಳ ತಂದಿಡೋದಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ರು, ಖರೀದಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ನಮ್ಮ ತಾಳ್ಮೆಗೆಳದಕ್ಕೆ ಈಗಲೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾವು ತಾಳ್ಮೆಗೆಳದನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮಾರ್ಗದರ್ಶನದಲ್ಲಿ ಹೋರಾಟ, ನ್ಯಾಯದ ಕಡೆ ಇದನ್ನ ತೆಗೆದುಕೊಂಡು ಹೋಗುವ ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಆ ಗಣೇಶನಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಇಷ್ಟು ಹೇಳಿ ಇವತ್ತಿನ ಈ ಕಾರ್ಯಕ್ರಮ ಎಲ್ಲೂ ಕೂಡ ಕಂಟೆಂಪ್ಟ್ ನಾನು ಮಾಡಿದ್ದ ಕಂಟೆಂಟು ಮಾಡಿಲ್ಲ. ಯಾವುದು ಯಾವುದೇ ಗಣೇಶನಿಗೆ ಕೇಳ್ಕೊಂಡಿದ್ದೀನಿ ಇಷ್ಟೇ. ಯಾರಾದ್ರೂ ಬೇಕಾದ್ರೆ ನೋಟಿಸ್ ಕಳಿಸಿದ್ರೆ ಕಳಿಸ್ಲಿ, ನೋಟಿಸಿಗೆ ನೋಡ್ರಿ ನಾವು ಗಣೇಶನಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತೀವಿ. ಇಷ್ಟು ಹೇಳಿ ಇವತ್ತು ಕಾರ್ಯಕ್ರಮಕ್ಕೆ ನನ್ನ ಕರೆಸಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಮತ್ತು ನಮ್ಮ ನಾಯಕರಾದಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಸರ್ವರಿಗೂ ಕೂಡ ವಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸನಾತನ ಹಿಂದೂ ಧರ್ಮಕ್ಕೆ ಭಾರತ